ಬಿದ್ದಿ ಏನಾರು ಆಗ್ಬಿಡುತ್ತಾ ಏನೋ ಅಂತ ಭಯ ಇತ್ತು. ದುಡ್ಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅದು ನಿಮ್ಗೂ ಗೊತ್ತಿರೋದು. ಕಷ್ಟಪಟ್ಟು ಚಾಲೆಂಜ್ ವಿಡಿಯೋಸ್ ಎಲ್ಲ ಮಾಡ್ತಿದ್ದಾನೆ. ತಗೊಬಂದ್ ಕೊಡ್ಬೇಕು, ನಾನು ಆ ಎಳ್ನೀರ್ನ ಕುಡಿಬೇಕು. ಮರ ಹತ್ತೀನಿ ತುದಿವರ್ಗು. ಏನಾರು ಬಿದ್ದಿ ಏಟ್ ಮಾಡ್ಕೊಂಡ್ರೆ ನನ್ಗೂ ಸಿಕ್ಕಾಬಿಟ್ಟೆ ಉದ್ದ ಐತೆ ನೋಡಿ. ಎಳ್ನೀರ್ ಯಾವ ತರ ಐತೆ. ಕಾಡು ಮನುಷ್ಯ ಬಂದ. ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಗೈಸ್ ಇವತ್ತು ಏನಂದ್ರೆ ನಂಗೊಂದು ವಿಕಾಸ್ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ. ವಿಡಿಯೋನು ಹಾಕ್ತೀನಿ, ವಿಕಾಸ್ ಏನ್ ಚಾಲೆಂಜ್ ಕೊಟ್ಟಿದೆ ಅಂತ ವಿಡಿಯೋನು ನೋಡಿ. ನನಗೆ ತೆಂಗಿನ ಮರ ಹತ್ತಿ ನಾನೇ ಅವ್ನಿಗೆ ಎಳ್ನೀರು ತೊಗೊಂಡೋಗ್ಬೇಕಂತೆ. ಅದಕ್ಕೆ ನಮ್ಮದು ತೆಂಗಿನ ಮರಗಳಿಲ್ಲ ನಮ್ಮ ತೋಟದಲ್ಲಿ. ನಮ್ಮದು ತೆಂಗಿನ ಮರ ಯಾರು ಹಾಕಿಲ್ಲ. ಇದು ನಮ್ಮ ಫ್ರೆಂಡ್ ಅವ್ರ ತೋಟ, ಕಾರ್ತಿಕ್ ಅಂತ. ನಮಗೆ ವಿಡಿಯೋ ಮಾಡೋಕೆ ಬರ್ತೀವಿ ನೋಡಿ, ಬಿರಿಯಾನಿ ತಿನ್ನೋದ್ರಲ್ಲಿ ಮತ್ತು ಲಾಸ್ಟ್ ಇನ್ನೊಂದು ಕಬಾಬ್ ತಿನ್ನೋದ್ರಲ್ಲೆಲ್ಲ ವಿಡಿಯೋ ಮಾಡೋಕೆ ಬರುವ ನನಗೆ. ಇದು ಅವ್ರದ್ದೇ ತೋಟ. ಇದು ಆ ತೋಟದಲ್ಲಿ ಇವತ್ತು ಅವ್ನಿಗೆ ಫೋನು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ನಾನೇ ಅವ್ರ ತೋಟಕ್ಕೆ ಬಂದ್ಬಿಟ್ಟು ಮರ ಹತ್ಬಿಟ್ಟು ಎಳ್ನೀರು ತೊಗೊಂಡು ಹೋಗ್ತಾಯಿನಿ. ಬಟ್ ನೋಡ್ತಾನೆ ವಿಡಿಯೋ ಅವನು. ಅದಕ್ಕೆ ಈ ಸಲ ನಾನು ಮತ್ತು ನಮ್ಮ ಹುಡುಗ ಕ್ಯಾಮ್ರಾಮನ್ ಇನ್ನೊಬ್ಬ ಯಶವಂತ್ ಅಂತ, ಕೆಂಚ, ಲಾಸ್ಟ್ ಒಂದೆರಡು ವೀಡಿಯೋದಲ್ಲಿ ತೋರಿಸಿದ್ದೀನಿ ಇವನ್ನ. ಅದಕ್ಕೆ ಇವತ್ತು ವೀಡಿಯೋಗೆ ಇವ್ನು ಕರ್ಕೊಂಬಂದಿದ್ದೀನಿ ನೋಡಿ. ಇವತ್ತು ಮರ ಹತ್ತಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಏನೋ ಮಾಡೋಕ್ಕಾಗಲ್ಲ, ವಿಕಾಸ್ ಒಂದು ಚಾಲೆಂಜ್ ಕೊಟ್ಬಿಡವನಲ್ಲ, ಅದಕ್ಕೆ ಕಂಪ್ಲೀಟ್ ಮಾಡಲೇಬೇಕು ನಾನು. ಅವನಿಗೋಸ್ಕರ ಎಳ್ನೀರು ತೊಗೊಂಡೋಗೋಕ್ಕೆ ಮರ ಹತ್ತಕ್ಕೆ ಬಂದಿದ್ದೀನಿ ಗೈಸ್. ಅದು ಯಾವ ಥರ ಹೇಳೋನು ಗೊತ್ತಾ ವಿಕಾಸು? ಅದು ಒಂದು ಹಾಕ್ತೀನಿ, ಕ್ಲಿಪ್ ಹಾಕ್ತೀನಿ ಇದಾದ್ಮೇಲೆ, ನಂದು ಇಂಟ್ರೋ ಆದಮೇಲೆ ನೋಡಿ ಯಾವ ಥರ ಹೇಳೋನೆ ಅಂತ. ಗೈಸ್ ನಾನಿವತ್ತು ಕೋಬ್ರನ್ಗೆ ತೆಂಗಿನ ಮರ ಹತ್ತೋ ಚಾಲೆಂಜ್ ನ ಕೊಡ್ತಾ ಇದೀನಿ. ಅವನು ತೆಂಗಿನ ಮರನ ಅವನೇ ಹತ್ತಿ ನನಗೆ ಎಳ್ನೀರ್ನ ತಗೊಬಂದ್ ಕೊಡ್ಬೇಕು, ನಾನು ಆ ಎಳ್ನೀರ್ನ ಕುಡಿಬೇಕು. ಕೋಬ್ರನ್ ಕೈಲಿ ಮರ ಹತ್ತಿ ನನ್ಗೆ ಎಳ್ನೀರ್ ಕಿತ್ಕೊಬರಕ್ ಆಗುತ್ತಾ ಇಲ್ವಾ ನೋಡೋಣ. ಏನಾರು ಬಿದ್ದಿ ಏಟ್ ಮಾಡ್ಕೊಂಡ್ರೆ ನನಗೂ ಅವನಿಗೂ ಸಂಬಂಧನೇ ಇಲ್ಲ ಗೈಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬೈ ಎಳ್ನೀರ್ ತಗೋಬಾ ಕೋಬ್ರ, ಎಳ್ನೀರ್ ತಗೊಬಂದ್ ಕೊಡು, ಕುಡಿತೀನಿ. ಬೈ ಗೈಸ್ ಇವಾಗ ನಾನು ಮರ ಹತ್ತುತ್ತಾ ಇದೀನಿ. ಬನ್ನಿ ಯಾವ ಥರ ಹತ್ತುತ್ತೀನಿ ಅಂತ ನೋಡ್ರಿ ಗೈಸ್. ಕಾಲು ಇಲ್ಲಿಂದ ಇಲ್ಲಿಗೆ ಆಲ್ರೆಡಿ ಜಾರ್ಸ ಬಿದ್ದೈತೆ ಗೈಸ್. ಹಂಗೆ ಅಂತೂ ಹತ್ತಕ್ಕಾಗೋದಿಲ್ಲ ನನ್ನ ಕೈಲಿ. ನನ್ನ ಕೈಲಿ ಆಯ್ತಾ ಇಲ್ಲ, ಆಗಲ್ಲ ಬಿಡಿ ಗೈಸ್, ನನ್ನ ಕೈಲೆಲ್ಲ ಹಂಗೆ ಹತ್ತಕ್ಕಾಗಲ್ಲ. ಇದಕ್ಕೇನಾರು ಒಂದು ಸೊಲ್ಯೂಷನ್ ಹುಡ್ಕ್ಲೇಬೇಕೀಗ. ಬನ್ನಿ ನನ್ನ ಹತ್ರ ಇನ್ನೊಂದು ಸೊಲ್ಯೂಷನ್ ಐತೆ, ನಿಮ್ಗೆ ತೋರಿಸ್ತೀನಿ ಗೈಸ್. ಇದು ಮರ ಹತ್ತೋ ಮಿಷಿನ್ ಇದು ನೋಡಿ. ನಾನು ಅವಾಗ ಎಲ್ಲ ಕೇಳ್ತಿರಲ್ವಾ, ಕೋಬ್ರ ಹೆಂಗೆ ಕೆಲ್ಸಕ್ಕೆ ಹೋಗ್ತಾನೆ, ಏನು ಮಾಡ್ತಾನೆ ಊರಲ್ಲಿ ಇತ್ಕೊಂಡು, ಏನೇನು ಕೆಲಸ ಮಾಡ್ತಾನೆ ಅಂತ. ನಾನು ಮರನೂ ಹತ್ತುತ್ತೀನಿ, ಮತ್ತು ಸಣ್ಣ ಪುಟ್ಟ ಕೆಲಸನೂ ಮಾಡ್ತೀನಿ, ಟ್ರ್ಯಾಕ್ಟರ್ ಓಡಿಸ್ತೀನಿ. ಆಲ್ಮೋಸ್ಟು ಏನೇನು ಕೆಲಸ ಮಾಡ್ಬೇಕು ಎಲ್ಲ ಥರನೂ ಕೆಲಸ ಮಾಡ್ತೀನಿ ಗೈಸ್. ಆಲ್ಮೋಸ್ಟ್ ನಾನು ಇಲ್ಲಾಂದ್ರೆ ಒಂದು 3-4 ವರ್ಷದಿಂದ ನಾನು ಮರನೇ ಹತ್ತೋದು. ನಾರ್ಮಲಾಗಿ ಹತ್ತಕ್ಕೆ ಬರಲ್ಲ, ಯಾಕಂದ್ರೆ ನನ್ನ ಕಾಲೆಲ್ಲ ಜಾರುತ್ತೆ. ಬಟ್ ನೋಡಿ ಇದು ಮರ ಹತ್ತೋ ಮಿಷಿನ್ನು. ಈ ಚೀಲ ಯಾಕೆ ಈ ಥರ ಸುತ್ತಿದ್ದೀನಿ ಅಂದರೆ, ಆಯಲ್ ಹಾಕಿರ್ತೀವಲ್ಲ, ಬಟ್ಟೆಗಾಗ್ಬೋದು ಇಲ್ಲಿ ಇದ್ಕಾಗ್ಬೋದು, ಎಲ್ಲ ಆಯಲ್ ಆಗುತ್ತೆ ಅಂದ್ಬಿಟ್ಟು ಈ ಚೀಲ ಹಾಕಿರ್ತೀನಿ ನಾನು. ಬನ್ನಿ ಇವಾಗ ಮರದ ಮಿಷಿನ್ ಯಾವ ಥರ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮಳೆ ಬೇರೆ ಬರ್ತೈತೆ ಗೈಸ್, ಬೇಗ ಹತ್ಬಿಡ್ಬೇಕು. ನಾನು ಬೆಳಗ್ಗೆನೇ ಬಂದಿರಾಗೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇವಾಗ ಬಂದಿದ್ದೀನಿ ಮಳೆ ಟೈಮಲ್ಲಿ. ಬನ್ನಿ ಗೈಸ್ ಮಿಷಿನ್ ಯಾವ ಥರ ಐತೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಮರ ಹತ್ತೋ ಮಿಷಿನ್ನ ಓಪನ್ ಮಾಡ್ಬಿಟ್ಟು ನೋಡಿ ಯಾವ ಥರ ಐತೆ ಮಿಷಿನ್ನು. ಇದು ಲೆಫ್ಟ್ ಹ್ಯಾಂಡು, ಇದು ರೈಟ್ ಹ್ಯಾಂಡು. ಚಿಕ್ಕಕ್ಕಿರೋದು ಯಾವತ್ತೂ ರೈಟ್ ಹ್ಯಾಂಡ್ ಬರಬೇಕು, ದೊಡ್ಡಕ್ಕಿರೋದು ಹ್ಯಾಂಡ್ಲು ಇದು ಲೆಫ್ಟ್ ಹ್ಯಾಂಡ್ ಬರಬೇಕು, ಎಡಗಡೆ ಸೈಡು. ಅದು ಯಾವ ಥರ ನೋಡಿ, ರೋಪು ಮತ್ತು ಇದು ಕಬ್ಬಣ ಮತ್ತು ಮೆಟ್ಲು ನೋಡಿ ಯಾವ ಥರ ಐತೆ. ಈ ಕಡೆ ಮೆಟ್ಲು ಎಲ್ಲ ಈ ಥರ ಕೊಟ್ಟವ್ರೆ. ಬನ್ನಿ ಆ ಮರಕ ಹಾಕೋದು ಹೆಂಗೆ ಅಂತ ನಿಮ್ಗೆ ತೋರಿಸ್ತೀನಿ. ಒಂದು 2 ನಿಮಿಷ, ಮಳೆ ಬೇರೆ ಹನಿತೈತೆ, ವಿಡಿಯೋ ಮಾಡಿರಿ. ಇದು ಕೊಬ್ಬರಿ ಎಣ್ಣೆ ಏನಕ್ಕೆ ಹಾಕೋದು ಅಂದರೆ, ಇದು ರಾಡ್ ಇದೆಯಲ್ಲ, ಹಿಂಗೆ ಮ್ಯಾಕೆ ಕೆಳಕ್ಕೆ ಹೋಯ್ತಾ ಏನಾಗುತ್ತೆ, ಇಲ್ಲಿ ಟೈಟ್ ಆಗ್ಬಿಡುತ್ತೆ. ಟೈಟ್ ಆಗ್ಬಿಡೋದು, ಲೂಸ್ ಆಗಿರಬೇಕು ಅಂದಾಗ ಕೊಬ್ಬರಿ ಎಣ್ಣೆ ಹಾಕೋಬೇಕು, ಲೂಸ್ ಆಗಬೇಕು ಅಂದರೆ. ಟೈಟ್ ಆದಾಗ ಏನಾಗುತ್ತೆ, ಕಾಲು ಇವೆಲ್ಲ ನೋವು ಬಂದ್ಬಿಡುತ್ತೆ. ಇಲ್ಲ ಅಂದರೆ ಇವಾಗ ನೋಡಿ, ಒಂದೊಂದು ಸ್ವಲ್ಪನೇ ಈ ಥರ ಎರಡು ಇದಕ್ಕೂ ನಮ್ಮ ಮಿಷಿನ್ಗೂ ಒಂದೊಂದು ಸ್ವಲ್ಪ ಈ ಥರ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ರೆ ಒಂದಿಲ್ಲ ಅಂದ್ರೆ ಒಂದು 30 ಮರ 40 ಮರ ಹತ್ಬೋದು ಗೈಸ್. ನೋಡಿ ಎರಡಕ್ಕೂ ಅಷ್ಟೇ, ಒಂದೊಂದು ಸ್ವಲ್ಪನೇ ಹಾಕಬೇಕು. ತುದಿ ಮ್ಯಾಲಿಂದ ಕೆಳಗಡೆವರೆಗೂ ಒಂದೊಂದು ಸ್ವಲ್ಪ ಹಾಕಿದ್ರೆ ಮುಗೀತು. ನೋಡಿ ಈ ಥರ ಲೂಸ್ ಆಗುತ್ತೆ ಮಿಷಿನ್ನು. ಲೂಸ್ ಆದಾಗ ನಮ್ಗೆ ಹತ್ತಕ್ಕೆ ಫ್ರೀ ಆಗುತ್ತೆ. ಇಲ್ಲಾಂದರೆ ನಮ್ಗೆ ಫ್ರೀ ಆಗಿಲ್ಲ ಅಂದರೆ ಏನಾಗುತ್ತೆ, ಕಾಲು ನೋವು ಬರೋದು, ಇಲ್ಲ ಅಲ್ಲೇ ಮರಕ್ಕೆ ಮಿಷಿನ್ ಹಿಡ್ಕೊಳ್ಳೋದು, ಆ ಥರ ಎಲ್ಲ ಆಗುತ್ತೆ. ನೋಡಿ ಈಗ ಮರಕ್ಕೆ ಮಿಷಿನ್ ಹಾಕ್ತೀನಿ. ಇದು ಲೆಫ್ಟ್ ಹ್ಯಾಂಡು, ಯಾವತ್ತೂ ಕೆಳಗಡೆ ಇರಬೇಕು. ನಾವು ಹತ್ತುತ್ತೀವಲ್ವಾ, ಆ ಕಡೆಯಿಂದ ಕೆಳಗಡೆ ಇರಬೇಕು. ನಾನು ಯಾವಾಗಲೂ ಫಸ್ಟ್ ಹಾಕೋದೇ ಲೆಫ್ಟ್ ಹ್ಯಾಂಡು. ಒಬ್ಬೊಬ್ಬರು ರೈಟ್ ಹ್ಯಾಂಡ್ ಹಾಕ್ತಾರೆ, ಫಸ್ಟು ಇದು ಮಾಡ್ತಾರೆ. ನನಗೆ ಕಂಫರ್ಟಬಲ್ ಆಗಿರೋದು ಲೆಫ್ಟ್ ಹ್ಯಾಂಡು. ನೋಡಿ ಮರಕ್ಕೆ ಈ ಥರ ಲಾಕ್ ಮಾಡ್ಬಿಟ್ಟು ಬಿಟ್ರೆ ಮುಗೀತು. ಇದು ರೈಟ್ ಹ್ಯಾಂಡು, ಚಿಕ್ಕದಿರೋದು. ಇದು ಮೇಲ್ಗಡೆ ಹಾಕಬೇಕು ಒಂದು ಸ್ಟೆಪ್, ಅದಕ್ಕಿಂತ ನೋಡಿ. ಇದು ಕೆಳಗಡೆ ಇದೆ, ಇದು ಮೇಲ್ಗಡೆ ಇದೆ, ಒಂದು ಸ್ಟೆಪ್ಪು ಮೇಲ್ಗಡೆ ಐತೆ ನೋಡಿ. ಈ ಥರ ಹಾಕ್ಕೊಂಡಾಗ ಮಿಷಿನ್ ಈ ಥರ ಲಾಕ್ ಮಾಡ್ಬೇಕು. ಇಲ್ಲಿ ಬಂದು ಲಾಕ್ ಮಾಡಾದ್ಮೇಲೆ ನೋಡಿ ಇಷ್ಟೇ. ನೋಡಿ ಮಿಷಿನು ಮರಕ್ಕೆ ಹಾಕೋ ಹೋಯ್ತು. ಇನ್ನೇನಿದ್ರು ಬರೀ ಹತ್ತೋದು ಅಷ್ಟೇ ನಮ್ಮ ಕೆಲಸ. ಈಗ ಹತ್ತುತ್ತೀನಿ ನೋಡಿ ಯಾವ ಥರ ಹತ್ತುತ್ತೀನಿ ಅಂತ.
ನಿಮಗೆ ಗೊತ್ತಾಗುತ್ತೆ. ಇವಾಗ ಮರಕ್ಕೆ ಮಿಷಿನೆಲ್ಲ ಹಾಕಿದ್ದೀನಿ, ಎಷ್ಟು ಉದ್ದ ಐತೆ ಮರ ಅಂತ. ಈಗ ಇಷ್ಟು ಉದ್ದದ ಮರನ ನಾನು ಹತ್ತುತ್ತಾ ಇದ್ದೀನಿ ನೋಡಿ, ಸಿಕ್ಕಾಬಿಟ್ಟೆ ಉದ್ದ ಐತೆ. ಬಟ್ ಏನಿಲ್ಲ ಅಂದ್ರೂ ಗೈಸ್, ನಾನು ಇದು ಈಗ ಮರ ತೋರಿಸಿನಲ್ಲ ಅದಕ್ಕೂ ಡಬಲ್ ಇರೋ ಮರನೂ ಹತ್ತಿದ್ದೀನಿ. ಇದಕ್ಕಿಂತ ಉದ್ದನೂ ಇದೆ, ಇಲ್ಲ ಅಂದ್ರೂ ಒಂದು 150 ಅಡಿ 180 ಅಡಿವರೆಗೂ ಇರೋ ಮರನೂ ಹತ್ತಿದ್ದೀನಿ ಗೈಸ್ ನಾನು. ಆ ಮರ ಹತ್ತಿಳಿಯೋಕ್ಕೆ ಹೊಸಿ ಸುಸ್ತಾಗಿರಲ್ಲ ಮಾತ್ರ, ಅದು ನಮ್ಮೂರಲ್ಲ ಪಕ್ಕದೂರಲ್ಲಿ. ನಾನು ಇಲ್ಲ ಅಂದ್ರೂ ಒಂದು ಸಿಕ್ಕಾಪಟ್ಟೆ ಮರಗಳು ಹತ್ತೀನಿ ಗೈಸ್. ಬಟ್ ವಿಕಾಸ್ಗೆ ಗೊತ್ತಿರಲಿಲ್ಲ ಅಷ್ಟೇ ನಾನು ಏನು ಮಾಡ್ತೀನಿ ಅಂತ. ಬಟ್ ಇವಾಗ ಇದೆಲ್ಲ ನೋಡೋದ್ಮೇಲೆ, ವೀಡಿಯೋ ನೋಡೋದ್ಮೇಲೆ ಅವನೇ ಶಾಕ್ ಆಗ್ಬಿಡ್ತಾನೆ. ಎಳ್ನೀರು ತೊಗೊಂಡೋಗಿ ಕೊಡ್ತೀನಲ್ಲ, ಹೇಳ್ತೀನಿ ಹೆಂಗೆ ಎತ್ತೆ ಹೆಂಗೆ ಏನರ ಕಿತ್ತೆ ಅಂತ ಎಲ್ಲ ಕೇಳ್ತಾನೆ. ವೀಡಿಯೋ ನೋಡು ನಿಮಗೆ ಗೊತ್ತಾಗುತ್ತೆ ಅಂತ ಅವಾಗ ನಾವು ಹೇಳ್ತೀನಿ. ಆದ್ರೂ ನಮ್ಮದು ತೋಟ ಇಲ್ಲ ಗೈಸ್, ಬೇರೆಯವ್ರ ತೋಟಕ್ಕೆ ಬಂದು ಬೀಳೋ ಥರ ಆಯಿತು. ನಮ್ಮ ಮನೇಲಿ ಒಂದು ಸ್ವಲ್ಪ ಜಮೀನು ಮಾಡಿದರೆ ನಮಗೆ ಅಂತ ನಮ್ಮ ಥರ ಎಲ್ಲ ಕಿತ್ಕೊಂಡು ಕೊಡ್ತಿದೆ, ನಮಗೆ ಏನೂ ಇಲ್ಲ ಗೈಸ್. ಇವಾಗ ನೋಡಿ ಹತ್ತುತ್ತಾ ಇದ್ದೀನಿ. ಈ ಥರ 2 ಸ್ಟೆಪ್ ಹತ್ತಾದ್ಮೇಲೆ ಮರ ನಾವು ಯಾವಾಗಲೂ ಫಸ್ಟ್ ಮರಕ್ಕೆ ನಾವು ಸಣ್ಣ ಮಾಡ್ಕೋತೀವಿ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಮರ ಹತ್ಬೇಕಾದ್ರೆ ಸಣ್ಣ ಮಾಡ್ಕೋತೀವಿ. ಅಂದರೆ ನಮ್ಮ ಮನೆ ದೇವರು ಏನೋ ನೆನೆಸ್ಕೊಂಡು ಏನೂ ಆಗಬಾರ್ದು ಇವತ್ತು, ಬೇಗ ಬೇಗ ಕಿತ್ಬಿಟ್ಟು ಹೋಗೋಣ ಅಂತ. ಆ ಥರ ನಾನು ಸಣ್ಣ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎಲ್ಲೂ ಹೋಗಿರಲಿಲ್ಲ ನಾನು, ತುಂಬ ದಿನ ಆಗಿತ್ತು ಹೋಗಿ. ಇವತ್ತೇ ಫಸ್ಟ್ ಹತ್ತುತ್ತಾ ಇರೋದು ಮರನ. ಅದರಿಂದ ಈಗ ಒಂದು ಸಣ್ಣ ಮಾಡ್ಕೊಂಡು ಹತ್ತಾ ಇದ್ದೀನಿ ನೋಡಿ, ಯಾವ ಥರ ಬೇಗ ಹೋಗ್ತೀನಿ ನೋಡಿ. ಇದೇನಿಲ್ಲ ಜಾಸ್ತಿ, ಹೆಂಗೆ ಅಂದರೆ ಸೈಕಲ್ ತುಳಿದಂಗೆ. ನಾವು ಸೈಕಲ್ ಹೆಂಗೆ ತುಳಿತೀವಿ ಹೇಳಿ, ಒಂದು ಮ್ಯಾಕೆ ಒಂದು ಕೆಳಕ್ಕೆ. ಬಟ್ ಅದು ಹ್ಯಾಂಡ್ಲ್ ಹಿಡ್ದಂಗೆ ಹಿಡ್ದಿರ್ತೀವಿ. ಇದ್ರಲ್ಲಿ ಹಂಗಲ್ಲ. ಈಗ ರೈಟ್ ಹ್ಯಾಂಡ್ ಮ್ಯಾಕ್ ಎತ್ಬೇಕಾದ್ರೆ ರೈಟ್ ಹ್ಯಾಂಡು ಮತ್ತು ರೈಟ್ ಕಾಲು ಮ್ಯಾಕ್ ಎತ್ತಬೇಕು. ಇದು ಲೆಫ್ಟ್ ಹ್ಯಾಂಡು ಅಷ್ಟೇ. ಲೆಫ್ಟ್ ಕೈ ಹಿಂಗೆ ಎತ್ತಾದ್ಮೇಲೆ ಕಾಲಲ್ಲಿ ಹಿಂಗೆ ಎತ್ಕೋಬೇಕು ನೋಡಿ. ಇಷ್ಟೇ, ಎಷ್ಟು ಲೂಸ್ ಆಗುತ್ತೆ ನೋಡಿ. ಇದು ಆಳೆ ಟೈಟ್ ಆಗ್ಬಿಡೈತೆ. ಸುಮಾರು ದಿನ ಆಯ್ತಲ್ಲ ಮಡಿಗೆ, ಸುಮಾರು ದಿನ ಏನು ವರ್ಷಗಳೇ ಆಗ್ಬಿಟ್ಟಿತ್ತು ಬಿಡಿ. ನೋಡಿ ಈ ಥರ ಬೇಗ 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 ಹೋಗೋದು. ಇಷ್ಟೇ ಗೈಸ್, ನೋಡಿ ಎಷ್ಟು ಬೇಗ ಹೋಗ್ತೀವಿ ನಾವು. ನಮ್ಗೆ ಅಷ್ಟೆಲ್ಲ ಅಭ್ಯಾಸ ಐತಲ್ಲ, ಚಕ 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 ಅಂತ ಹೋಗ್ತೀವಿ ಗೈಸ್. ವಿಡಿಯೋ ಕಾಣಿಸೋದಿಲ್ಲ ಅನ್ಸುತ್ತೆ. ವಿಡಿಯೋ ಕಾಣಿಸುತ್ತಾ? ಕಾಣಿಸ್ತಾ ಇಲ್ವಾ ಗೈಸ್? ವಿಡಿಯೋ ಹೊತ್ತಿ ಕಾಣಿಸಲ್ಲ, ಯಾಕಂದ್ರೆ ಇಲ್ಲೆಲ್ಲ ತೋಟ ಐತಲ್ಲ, ಎಲೆ ತೋಟ. ಇಲ್ಲೆಲ್ಲ ಸೊಪ್ಪು ಎಲ್ಲ ಹಾಕೊಂಡಿರ್ತಾರೆ ಕುರಿಗೆ, ಇಲ್ಲ ಏನು ಕಡೆ ಎಲ್ಲತ್ಕೊಂಡು. ಅದರಿಂದ ಎಳ್ನೀರು ಕಿತ್ತಾದ್ಮೇಲೆ ಕೆಳಗಡೆ ಬಿಡ್ತೀನಲ್ಲ, ಬರ್ಬೇಕಾರೆ ಮಧ್ಯದಲ್ಲಿ ವಿಡಿಯೋ ಮಾಡಕ್ಕೆ ಹೇಳ್ತೀನಿ ಅವನಿಗೆ. ನೋಡಿ ಗೈಸ್, ನೋಡಿ ಫೈನಲಿ ಮರ ಹತ್ತೀನಿ ತುದಿವರೆಗೂ. ಇವಾಗ ಎಳ್ನೀರು ತಿಳ್ಬೇಕು. ಅದರಿಂದ ಇದು ಕಾಯಿ ಗೈಸ್, ಇದು ಮಿಂಟೆಕಾಯಿ. ಇನ್ನೂ ಕಾಯಿ ಆಗಿಲ್ಲ. ಆ ಕಡೆ ಎಳ್ನೀರು ಐತೆ ನೋಡಿ, ಕಿತ್ತಾಕ್ತೀನಿ. ಮೇಲಿನ ಬಿಟ್ರೆ ಹೊಡೆದೋಗುತ್ತೆ. ಅದರಿಂದ ಒಂದೊಂದೇ ಕಿತ್ತಾಕ್ತೀನಿ. ಕಿತ್ತಾಕ್ಬೇಕಾದ್ರೆ ಯಾವ ಥರ ಕಿತ್ತಾಕ್ಬೇಕು ನೋಡಿ. ಆರು ಒಂದು ರೌಂಡ್ ಈ ಥರ ಎಲ್ಲ ತಿರ್ಗಬೇಕು ಕಾಯ್ಬೇಕು ಅಂದರೆ. ನಾರ್ಮಲ್ ಮರ ಹತ್ತೋದು ತುಂಬ ಕಷ್ಟ ಗೈಸ್. ಆದ್ರೂ ನಮ್ಮ ವಿಕಾಸ್ ಚಾಲೆಂಜ್ ಕೊಟ್ಟವನೇ ಅಂತ ಮರ ಹತ್ತಿ ಅವನಿಗೋಸ್ಕರ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಒಂದು ಎಳ್ನೀರು ಬಿಡ್ತೀನಿ ನೋಡಿ, ಇವಾಗ ತಿರುಗಿಸ್ಬಿಡ್ತೀನಿ ನೋಡಿ. ಬಿಡ್ತಾ ಒಂದು ಎಳ್ನೀರು, ಇನ್ನೊಂದು 3-4 ಎಳ್ನೀರು ಕಿತ್ತಾಕೋಣ. ಜಾಸ್ತಿ ವಿಡಿಯೋ ಇದಾಗುತ್ತೆ, ಕಾಣಿಸಲ್ಲ ನಾನು ವಿಡಿಯೋದಲ್ಲಿ. ಅದರಿಂದ ವಿಡಿಯೋ ಕಟ್ ಮಾಡೋಕೆ ಹೇಳ್ತೀನಿ. ಕಟ್ ಮಾಡೋ. ಇವಾಗ ಎಳ್ನೀರೆಲ್ಲ ಕಿತ್ತಾಯ್ತು. ಇಳಿತಾಯಿ ನೋಡಿ, ಇಳಿಯ ತುಂಬ ಈಸಿ ನೋಡಿ. ಬೇಗ ಇಳಿತೀನಿ ಅಂತ ನೋಡಿ, ಯಾಕಂದ್ರೆ ಒಂದು ಸ್ವಲ್ಪ ಹತ್ತಿ ಇಳಿಬೇಕಾದ್ರೆ ಹೊಸ ಸುಸ್ತಾಗ್ಬಿಡುತ್ತೆ. ಅದರಿಂದ ಮಾತಾಡೋಕ್ಕಾಗಲ್ಲ ನೋಡಿ. ಎಷ್ಟು ಬೇಗ ಇಳಿತೀನಿ ಅಂತ ನೋಡಿ. ಮೀಟರ್ ಬೇಕು, ಮೀಟರ್ ಗೈಸ್ ಹೆಂಗೆ ಎಷ್ಟು ಬೇಗ ಇಳಿತೀನಿ ಅಂತ ನೋಡಿದ್ರಲ್ಲ ನೀವೇ. ಇದೆಲ್ಲ ಈಸಿ ಗೈಸ್ ನಮಗೆ, ನೋಡಿದ್ರಲ್ಲ. ಇಷ್ಟೇ ನಮ್ದು ಮರ ಹತ್ತಿ ಮರ ಇಳಿಯೋದು ಅಂದ್ರೆ ನಮ್ಮ ಹಳ್ಳಿ ಸೈಡು ಇಷ್ಟೇ. ತುಂಬಾ ಜನ ಕೇಳ್ತಿರಲ್ವಾ ಏನ್ ಕೆಲಸ ಮಾಡ್ತಾನೆ ಇದು ಅಂತ. ನೋಡಿದ್ರಲ್ಲ ನನ್ನ ಕೆಲಸನೇ ಇದು. ನಮ್ಮ ಹಳ್ಳಿ ಜೀವನ, ಹುಡುಗರ ಜೀವನ ಯಾವ ಥರ ಇರ್ತದೆ ಅಂತ ನೋಡಿ. ಇನ್ನೂ ಎಷ್ಟೋ ಜನ ಏನು ಕೆಲಸನೇ ಮಾಡಲ್ಲ. ಬಟ್ ನಾನು ಮರ ಹತ್ತಿ ಗಿರ ಹತ್ತಿ, ನಾನು ಮನೇಲಿ ನಂಗೇನು ಅಷ್ಟು ಅಮೌಂಟ್ ಏನು ಕೊಡೋಲ್ಲ ಗೈಸ್. ನಾನೇನು ಸಂಪಾದನೆ ಮಾಡ್ತೀನಿ ಅದರಲ್ಲಿ ಸಣ್ಣ ಪುಟ ಜಿಮ್ಗೆ ಹೋಗ್ತೀನಿ. ಜಿಮ್ ಮಾಡ್ಕೊಂಡು ಸಣ್ಣ ಪುಟ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಜಿಮ್ಗೆ ಹೋಗೋದು ಬಿಟ್ಬಿಡೀನಿ, ಯಾಕಂದರೆ ಮನಿ ಇರಬೇಕು. ಮನಿ ಇದ್ರೇ ಎಲ್ಲ. ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅದು ನಿಮಗೂ ಗೊತ್ತಿರೋದೆ ಗೈಸ್. ನಮ್ಮ ಹತ್ರ ಅವಾಗ ಮಧ್ಯದಲ್ಲಿ ಒಂದು ಸ್ವಲ್ಪ ದುಡ್ಡಿತ್ತು ಅಂತ ಜಿಮ್ಗೆ ಹೋದೆ, ಕಾಂಪಿಟೇಷನ್ ಎಲ್ಲ ಮಾಡಿದೆ. ದುಡ್ಡೆಲ್ಲ ಅಲ್ಲಿ ಖರ್ಚಾಯಿತು. ಮತ್ತೆ ಕಾಂಪಿಟೇಷನ್ ಮಾಡ್ಬೇಕಂದ್ರೆ ದುಡ್ಡು ಬೇಕು, ನನ್ನ ಹತ್ರ ದುಡ್ಡಿದ್ದಿಲ್ಲ. ಆರು ಒಂದು ಟೈಮಲ್ಲಿ ವಿಕಾಸ್ ಸಿಕ್ಕಿ ಈಗ ಒಂದಷ್ಟು ಜನಕ್ಕೆ ಪರಿಚಯ ಮಾಡಿಸಿದ್ದಾನೆ. ಬಟ್ ಎಲ್ಲೇ ಹೋದ್ರು ಚೆನ್ನಾಗೇ ನನ್ನ ಗುರ್ತಿಡ್ದು ಮಾತಾಡಿಸ್ತಾರೆ. ನಂಗೆ ಅದೇ ಒಂದು ಖುಷಿ ಅಷ್ಟೇ. ಆರು ಒಂದು ಸ್ವಲ್ಪ ಬೇಜಾರು ಎಲ್ಲ ಇರುತ್ತೆ ಲೈಫಲ್ಲಿ. ಅಪ್ ಆ್ಯಂಡ್ ಡೌನ್ ಎಲ್ಲ ಇರುತ್ತಲ್ಲ ಗೈಸ್. ಯಾರಿಗೆ ತಾನೇ ಇರಲ್ಲ ಹೇಳಿ ಪ್ರಾಬ್ಲಮ್ಸು? ಎಲ್ಲರಿಗೂ ಇದ್ದೇ ಇರುತ್ತೆ. ಯಾರಿಗಾದ್ರೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ದುಡ್ಡಿರೋರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ದುಡ್ಡು ಇಲ್ದೋದವ್ರಿಗೆ ಏನೋ ಒಂಥರ ಕೊರತೆ, ಆ ಥರ ಇರುತ್ತಲ್ಲ ಗೈಸ್. ನೋಡಿದ್ರಲ್ಲ ಬಿಡಿ, ಅದೆಲ್ಲ ಇವಾಗ ಟೆನ್ಷನ್ ಬೇಡ. ಇವಾಗ ನೋಡಿ ಎಳ್ನೀರು ಕಿತ್ತೀನಿ ವಿಕಾಸ್ಗೋಸ್ಕರ ಮರ ಹತ್ತಿ. ನೋಡಿ ನಾನು ಡೈಲಿ ಈ ಥರ ಮರ ಹತ್ತಿ
ದಿನಕ್ಕಿಲ್ಲ ಅಂದ್ರು ಗೈಸ್ ಅವ ಫಸ್ಟು ಹತ್ಬೇಕಾರೆ 1,000 1,200 ಈ ತರ ಜಾಸ್ತಿನೇ ಆಗೋದು ಒಂದೊಂದ್ ದಿನ. ಇವಾಗ ಒಂದು ವರ್ಷದಿಂದ ಏನಾಗ್ಬಿಟ್ಟಿದೆ ಅಂದ್ರೆ ಮಳೆ ಇಲ್ಲ ಬೆಳೆ ಇಲ್ಲ ಕರೆಕ್ಟಾಗಿ, ಕಾಯಿನೂ ಹಳ್ಳೆಲ್ಲ ಕರೆಕ್ಟಾಗಿ ತೆಗ್ತಾ ಇಲ್ಲ. ಹತ್ತಿಂದ ಕಾಯಿ ಕೀಳಕ್ಕೂ ನಾನು ಹೋಗ್ತಿಲ್ಲ ಎಲ್ಲೂ. ಒಂದು ವರ್ಷ 2 ವರ್ಷ ಆಯ್ತು. ಮಧ್ಯೆ ಈ ತರ ನಮ್ಮ ಹುಡುಗರ ತೋಟ ಇಲ್ಲ ನಮ್ಗೆ ಯಾರು ಬೇಕಾಯ್ತಾರಲ್ಲ ಸಡನ್ ಆಗಿ ಬಂದು ಇದ್ ಮಾಡ್ತಾರಲ್ಲ ಅಂಥವ್ರು ಮಾತ್ರ ಹೋಗ್ತೀನಿ ಗೈಸ್. ಆದ್ರೂ ನಾನು ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾನು ಬೆಂಗಳೂರಲ್ಲೂ ತುಂಬಾ ಕೆಲಸಗಳು ಮಾಡಿದ್ದೀನಿ, ಬೇಜಾನ್ ಥರ ಕೆಲಸ ಮಾಡಿದ್ದೀನಿ ಗೈಸ್. ಅದು ನಿಮ್ಗೆ ಏನಾರ ಏನೇನು ಕೆಲಸ ಮಾಡಿದ್ದೀನಿ ಅದೆಲ್ಲ ನಿಮ್ಗೆ ಬೇಕು ಅಂದರೆ ಕಾಮೆಂಟಲ್ಲಿ ಒಂದು ಕಾಮೆಂಟ್ ಹಾಕಿ. ಅದು ಕೋಬ್ರಾ ಲೈಫ್ ಸ್ಟೈಲ್ ಚಿಕ್ಕ ವಯಸ್ಸಿಂದ ಅಂತ ಒಂದು ಕಾಮೆಂಟ್ ಹಾಕಿ, ಆ ವಿಡಿಯೋನು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಗೈಸ್. ನಾನು ಮರ್ಕತ್ತಿ ಎಳ್ನೀರೆಲ್ಲ ಕಿತ್ತಾಯ್ತು. ನಮ್ಮ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಯಶವಂತ, ಅವನೇನು ಹೇಳ್ತಾವನೆ ಅಂದರೆ, ಅಣ್ಣ ನಾನು ಹತ್ತುತ್ತೀನಿ ಯಾವ ಥರ ಹೇಳ್ಕೊಡು ಅಂತಾನೆ. ನೋಡಿ ಅದಕ್ಕೆ ಅವನು ಹತ್ತಪ್ಪ ಅಂತ ಹೇಳಿದ್ದೀನಿ. ಹತ್ತೋ, ರೈಟ್ ಕಾಲ್ ಹಾಕು, ಈ ಕಡೆ ಲೆಫ್ಟ್ ಹಾಕು, ಬಿಗ್ಗೆಗೆ ಇಟ್ಕೊ ಮಿಸ್ಸಿನು. ರೈಟ್ ಕಾಲ್ ಎತ್ತು, ರೈಟ್ ಕೈ ಮತ್ತೆ ರೈಟ್ ಕಾಲ ಮ್ಯಾಕ್ ಎತ್ಕೋಬೇಕು ಮಿಸ್ಸಿನ ಗೈಸ್. ಇಲ್ಲಿ ನೋಡಿ ಇಲ್ಲೇ ತಡಿಸ್ತಾ ಇರ್ತಾನೆ ಪಾಪ. ಹಾಂ ಟೈಟ್ ಮಾಡಿ. ಈಗ ಈ ಕಡೆ ಲೆಫ್ಟ್ ಹ್ಯಾಂಡ್ ಎತ್ತು, ಟೈಟ್ ಮಾಡು. ಇನ್ನೊಂದ್ಸರಿ ರೈಟ್ ಹ್ಯಾಂಡ್ ಎತ್ತು ಮ್ಯಾಕೆ. ರೈಟ್ ಹ್ಯಾಂಡ್ ಎತ್ತಲ ಕೈನಾ. ಹಾಂ ಈಗ ಟೈಟ್ ಮಾಡು. ಹಾಂ ಈ ಕಡೆ ಟೈಟ್ ಮಾಡು ಅಷ್ಟೇ. ಮರ ಹಿಡ್ಕೊಬಿಡ್ದು, ಮಿಷಿನ್ ಹಿಡ್ಕೋಬೇಕು, ಜಾರದ್ರೆ ಬಿದ್ದೈತಿ ಕೆಳಿಕೆ. ಹಾಂ ಅಷ್ಟೇ. ಈ ತರ ಗೈಸ್ ನೀವು ಹತ್ತಿ ಹಿಡಿತೀನಿ ಅಂದ್ರೆ ಒಂದು 2-3 ದಿನ ಪ್ರಾಕ್ಟೀಸ್ ಮಾಡ್ರೆ ಸಾಕು, ಮರ ಹತ್ಬೋದು ಆರಾಮಾಗೆ. ನಮ್ಮ ಸಿಟಿಲಿ ಇರೋರ್ಗೆ ಏನು ಇದು ಗೊತ್ತಾಗಲ್ಲ ಅಷ್ಟು, ನಮ್ಮಂತ ಹಳ್ಳಿ ಹುಡುಗರಿಗೆ ಯೂಸ್ಫುಲ್ ಆಗುತ್ತೆ ವಿಡಿಯೋ ನೋಡಿ ಬೇಕಾರೆ. ಇಲ್ಲಿ ಹಂಗೆ ಕೆಳಿಕೀಗ ರೈಟ್ ಹ್ಯಾಂಡ್ ಫಸ್ಟು ಲೆಫ್ಟ್ ಹ್ಯಾಂಡ್ ಇಳಿಸು ಕೆಳಿಕೆ. ಇಳಿಸ್ಲಾ, ಕಾಲೆತ್ತು ಇಳಿಸು. ಹಾಂ ಈಗ ಇಳಿಸು, ಟೈಟ್ ಮಾಡ್ಕೊ ಲೆಫ್ಟ್ ಹ್ಯಾಂಡು. ಆಗ ರೈಟ್ ಹ್ಯಾಂಡ್ ಲೂಸ್ ಬಿಟ್ಟಿರು. ಹಾಂ ಅಷ್ಟೇ. ಹಾಂ ಇಳಿ ಇವಾಗ ನಿಧಾನಕ್ಕೆ ಇಳಿ, ನೋಡುವ ಯಾವ್ದಾರು ಇಳಿದಿ ಅಂತ. ಗೈಸ್ ಇಲ್ಲೇ ತಪ್ಪಿಸಾಡ್ತಾವನೆ ಹುಡುಗ ಪಾಪ ನೋಡಿ. ಇದು ಹೊಸೊಬ್ರಿಗೆ ಹಿಂಗೆ ಹತ್ಬೇಕಾದ್ರೆ ಇದೆಲ್ಲ ಕಾಮನ್ ಗೈಸ್. ಈಗ ಹೊಸೊಬ್ರು ಏನು ಮಾಡ್ತಾರೆ, ಈಗ ಮರ ಹತ್ತಕ್ಕೆ ಹೋಯ್ತಾರೆ, ಅವಾಗೆಲ್ಲ ಏನಾಗ್ಬಿಡುತ್ತೆ ಅಂದರೆ ಕಾಲು ನೋವು ಬರುತ್ತೆ ಫಸ್ಟ್ ದಿನ, ಇಲ್ಲ ಅಂದ್ರೆ ಒಂದು ವಾರ ಬರುತ್ತೆ ಸಿಕ್ಕಾಪಟ್ಟೆ ಕಾಲು ನೋವು. ಮತ್ತೆ ಅವಾಗ ಈ ಬೇಡಪ್ಪ ಈ ವನವಾಸ ಯಾರಿಗಬೇಕು ಹಂಗೆ ಹಿಂಗೆ ಅಂತೆಲ್ಲ ಬಿಟ್ಬಿಡ್ತಾರೆ ಗೈಸ್. ಮತ್ತೆ ಇನ್ನೊಂದೇನು ಅಂದರೆ, ಈ ಥರ ಮರಗಳಲ್ಲಿ ಜೇನು ಕಟ್ಟಿರ್ಬೋದು, ಇಲ್ಲಾಂದ್ರೆ ಕಡ್ಜ್ಗ ಅವೆಲ್ಲ ಇರುತ್ತೆ. ಜೇನು ಕಡ್ಜ ಕಡಿದ್ರೆ ಗೈಸ್ ಮಕ ಎಲ್ಲ ಊದ್ಕೊಬಿಡುತ್ತೆ. ಒಂದು ವಾರ ಜೇನು ಕಡಿದ್ರೆ ನಿಮಗೆ ಗೊತ್ತಲ್ಲ ಜೇನು ಯಾವ ಥರ ಇರುತ್ತೆ, ಜೇನು ಇವೆಲ್ಲ ಇರುತ್ತೆ ಮರದಲ್ಲಿ, ಕಡ್ಜ್ಗ ಇರುತ್ತೆ, ಇವೆಲ್ಲ ತುಂಬ ಕಷ್ಟ ಇರುತ್ತೆ ಗೈಸ್. ಮರ ಹತ್ತೋದು ಈಸಿ ಅಂತ ಹೇಳ್ಬಿಡ್ತೀರಾ, ಏನೋ ಹಿಂಗೆ ಹತ್ತಿ ಹಿಂಗೆ ಇಳ್ಬಿಟ್ಟ ಅಂತ. ಬಟ್ ಪ್ರಾಕ್ಟೀಸ್ ಇರುತ್ತಲ್ವಾ, ಯಾವಾಗಲೂ ಹತ್ತುತ್ತಾ ಅಂಥವ್ರು ಸರಿ. ಮಧ್ಯದಲ್ಲಿ ಹತ್ತೋರಿಗೆ ಈ ಕಡ್ಜ್ಗ ಜೇನು ಎಲ್ಲ ಹೊಡೆದಾದ್ಮೇಲೆ ಅಯ್ಯೋ ನಂಗೆ ಸವಾಸೆ ಬೇಡ, ಏನು ಕಾರ ಬಂದೆ. ಈ ಥರ ನನಗೆ ಜೇನು ಕಚ್ಚಿದೆ ಒಂದು 3-4 ಸಲ, ಮತ್ತೆ ಕಡ್ಜ್ಗೆ ಎಲ್ಲ ಕಚ್ಚಿದೆ, ಬಟ್ ನನಗೇನು ಆಗಿಲ್ಲ. ಬಟ್ ಮಕ ಊದ್ಕೊಳ್ಳೋದು, ಸೊಳ್ಳೆ ಕಡ್ದಂಗೋದು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನನಗೆ ಏನೋ ಹೊಗೆ ಕೊಟ್ಟಿರು, ಸೊಪ್ಪು ಹೊಗೆ ಅಂತ ಹೇಳ್ತಾರೆ, ಅದು ಕೊಟ್ಟರೆ ಏನೂ ಆಗಲ್ವಂತೆ. ಕೊಟ್ಟಿಲ್ಲ ಅಂದರೆ ಮಕ ಗಿಕ್ಕೆಲ್ಲ ಊದ್ಕೊಬಿಡುತ್ತೆ. ನೋಡಿ ನಮ್ಮ ಹುಡುಗ ಪಾಪ ಟ್ರೈ ಮಾಡ್ದೆ ಹತ್ತಿ ಹಿಡಿಯೋಕ್ಕೆ, ಅವ್ನ ಕೈಲಿ ಆಗ್ದೇನೆ. ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್ ನಿಂಗೆ? ಕಷ್ಟ, ಹಾ ತುಂಬಾ ಕಷ್ಟ ಇದೆ. ತುಂಬಾ ಕಷ್ಟ ಇದೆ. ಮತ್ತೆ ಹೇಳ್ತಿದ್ದೆ ಹತ್ತುತ್ತೀನಿ ಅಂತ, ಒಂದ್ಸತಿ ಸ್ಲಿಪ್ ಆಗಿಬಿಟ್ಟು ಅಂದ್ರೆ ಮುಗೀತು. ಒಂದ್ಸಲ ಸ್ಲಿಪ್ ಆಗಿಬಿದ್ರೆ ಮುಗೀತು ಗೈಸ್. ಇದೇ ನಮ್ಮೂರಲ್ಲಿ ಒಂದಿಬ್ರು ಈ ತರ ಮರ ಹತ್ತಿ ಮಿಷಿನಲ್ಲೇ ಗೈಸ್ ಮರ ಹತ್ತಿ ಮ್ಯಾಗಡೆಯಿಂದ ಬಿದ್ದೋಗಿದ್ದಾರೆ. ಅವಾಗಿಂದ ಯಾರು ಅಷ್ಟು ಕಾಯಿ ಕೇಳಕ್ ಹೋಗಲ್ಲ. ನಮ್ಮ ಮನೇಲೂ ಕಳ್ಸಲ್ಲ ನಮ್ಮಮ್ಮ. ಏನೋ ನೀವ್ ಮಾಡ್ದಿರೋ ಪರವಾಗಿಲ್ಲ ಮನೇಲಿರು ಅಂತ ಹೇಳ್ತಾರೆ. ಬಟ್ ಏನ್ ಮಾಡ್ತೀರಾ, ಮನೇಲಿ ದುಡ್ಡು ಕೊಡಲ್ವಲ್ಲ, ನಾವು ಇನ್ನು ಯಾರು ಕೇಳಕ್ಕಾಗುತ್ತೆ ಹೇಳಿ. ಅದಕ್ಕೆ ನಾನು ಕೆಲ್ಸಕ್ಕೆ ಈ ತರ ಸಣ್ಣ ಪುಟ್ಟ ಮಧ್ಯದಲ್ಲಿ ಹೋಗ್ತೀನಿ ಗೈಸ್. ಎಲ್ಲರೂ ಹೇಳ್ತೀರಾ ಬಿಟ್ಟು ಬರ್ತಾನೆ ವಿಕಾಸ್ ಜೊತೆ ಅದು ಇದು ಅಂತ, ಆ ಥರ ಏನಿಲ್ಲ ಗೈಸ್. ಸಣ್ಣ ಪುಟ್ಟ ನಾನು ಕೆಲಸ ಮುಗಿಸ್ಕೊಂಡೆ ವಿಕಾಸ್ಗೆ ವಿಡಿಯೋ ಮಾಡೋಕೆ ಬರೋದು. ಅದೊಂದು ಫೋನ್ ಮಾಡ್ತಾನೆ, ಅವಾಗ ಕೆಲಸ ಏನೋ ಇದ್ರೆ ಮುಗಿಸ್ಕೊಬತ್ತೀನಿ, ಈ ಥರ ಕೆಲಸ ಐತೆ ಅಂತ ಹೇಳ್ತೀನಿ ಅವ್ನಿಗೆ. ಇನ್ನೆಲ್ಲ ಲಾಕ್ ಮಾಡ್ಕೊಂಡು ಇವಾಗ ನಾವು ಹೋಗೋಣ ಬನ್ನಿ. ಎಳ್ನೀರು ತೊಗೊಂಡೋಗಿ ಇನ್ನೇನು ಟೈಮ್ ಆಗ್ತೈತೆ. ನಂದು ನಾಳೆ ಅಪ್ಲೋಡ್ ಮಾಡ್ಬೇಕು ವೀಡಿಯೋನ ಗೈಸ್. ಈ ವಿಡಿಯೋ ನಿಮ್ಗೆ ಆಲ್ಮೋಸ್ಟು ನಮ್ಮ ರೈತರದ್ದು ಕಷ್ಟ ಏನಿರುತ್ತೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಅಂದರೆ ಮರ ಹತ್ತುತ್ತಾರಲ್ಲ ಅಂಥವ್ರ ಕಷ್ಟ ಏನಿರುತ್ತೆ ಅಂತ ಎಲ್ಲ ಗೊತ್ತಾಗಿರುತ್ತೆ ನಿಮಗೆ. ನೋಡಿ ಹೇಳ್ತೀರಲ್ವಾ, ದುಡ್ಡಿದ್ರೇನೆ ಗೈಸ್. ನನಗೆ ಏನು ಈ ಒಂದಷ್ಟು ವರ್ಷದಿಂದ ಏನಾಗ್ಬಿಟ್ಟಿದೆ ಅಂದರೆ, ದುಡ್ಡಿದ್ರೇನೆ ಎಲ್ಲ. ನಮ್ಮ ಹತ್ರ ಏನಿಲ್ಲ ಅಂದರೆ ಯಾರು ಏನಿಲ್ಲ ಗೈಸ್. ನಿಜವಾಗ್ಲೂ ನಮ್ಮ ಮನೇಲಿ ಏನೋ ಹೊಸಿ ಇದು ಮಾಡ್ತಾರೆ ಬಿಡಿ, ಮಗ ತಮ್ಮ ಅಂತ ಏನೋ ಹೊಸಿ ಅವರು ಪ್ರೀತಿ ತೋರಿಸ್ತಾರೆ, ಏನೇ ಎಷ್ಟೇ ಆದರೂ ಅವರು ಅಂತ. ಹೊರಗಿನ ಜನಕ್ಕೆ ನಮ್ಮ ಸಂಬಂಧಿಕರಾಗಿರ್ಬೋದು ಇಲ್ಲ ಬೇರೆಯವರೇ ಆಗಿರ್ಬೋದು, ನಮ್ಮ ಹತ್ರ ಇನ್ಕಮ್ ಇದ್ರೇನೆ ಗೈಸ್ ಎಲ್ಲ ಬರೋದು. ನಮ್ಮ ಹತ್ರ ಏನಿಲ್ಲ ಅಂದರೆ ಏನು ಬರಲ್ಲ. ಈಗ ನಾನು ಒಂದು 3 ವರ್ಷ 4-5 ವರ್ಷದ ಇಂಚಾರ ಎಲ್ಲ ನೋಡ್ಬಿಟ್ಟಿದ್ದೀನಿ. ನಂಗೆ ಕಷ್ಟ ಟೈಮಲ್ಲಿ ಯಾರಿದ್ರು ಯಾರಿಲ್ಲ. ಈಗ ಯಾರೋ ಒಂದು ಹುಡುಗಿ ಆದ್ರೂ ಅಷ್ಟೇ, ನಮ್ಮ ಹತ್ರ ದುಡ್ಡಿದ್ರೆ ಇಲ್ಲ ನಾನು ಯಾವ್ದಾರ ಒಂದು ಒಳ್ಳೆ ಕೆಲಸದಲ್ಲಿದ್ದರೆ, ನಮ್ಮ ಕಡೆ ಬ್ಯಾಕ್ಗ್ರೌಂಡ್ ಜೋರಾಗಿತ್ತು ಅಂದರೆ ಹುಡುಗಿ ಆದರೂ ಸರಿ ಯಾರೇ ಆದರೂ ಸರಿ ನಮ್ಮ ಜೊತೆ ಬರ್ತಾರೆ. ಏನಿಲ್ವಾ ಮಧ್ಯದೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ. ಇವಾಗ ಆಗಿರೋ ಸಿಚುವೇಶನ್ ನಂದು ಅದೇನೆ, ಮಧ್ಯದಲ್ಲೆಲ್ಲ ಬಿಟ್ಟೋಗೋರೆ. ಆದ್ರೂ
ಇಷ್ಟೆಲ್ಲ ಆದ್ಮೇಲೂ ಒಂದಷ್ಟು ಜನ ಇದ್ದಾರೆ ನನ್ನ ಜೊತೆ, ಒಂದು 4-5 ಜನ. ಅವರೇ ಸಾಕು. ಅದು ಬಿಟ್ರೆ ಈ ಥರ ವಿಕಾಸು, ಗೌತಮ್ ಆಗ್ಬೋದು, ಅವ್ರ ಫ್ರೆಂಡ್ಸ್ ಯಶವಂತು ಎಲ್ಲ ಚೆನ್ನಾಗೇ ಮಾತಾಡ್ಸ್ಕೊಂಡು ಅಲ್ಲಿ ಇಲ್ಲಿ ಹೋದಾಗೆಲ್ಲ ಕರ್ಕೊಂಡು ಹೋಗ್ತಾರೆ ಗೈಸ್. ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಡ ಜೀವನದಲ್ಲಿ. ಇಂಥ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ನನಗೆ ತುಂಬ ಖುಷಿ ಆಗುತ್ತೆ ಗೈಸ್. ಬನ್ನಿ ಗೈಸ್, ಇನ್ನೂ ಒಂದು ಎಳ್ನೀರೆಲ್ಲ ಕಿತ್ತಿದ್ವಲ್ಲ, ನಾನು ಮತ್ತು ನಮ್ಮ ಹುಡುಗ ಒಂದೊಂದು ಇಲ್ಲೇ ಕುಡ್ಕೊಂಡು ಹೋಗ್ತೀವಿ ಮನೆಗೆ. ಇನ್ನು ಮಿಕ್ಕಿದ್ದ ತಗೊಂಡೋಗಿ ವಿಕಾಸ್ ಕೊಡ್ತೀನಿ, ನೋಡೋಣ ಅವನೇನು ಹೇಳ್ತಾನೆ ಅಂತ. ಇವಾಗ ನಮ್ಮ ಹುಡುಗಂಗೂ ಎಳ್ನೀರು ಹೊಡ್ಕೊಟ್ಬಿಟ್ಟು ಅವನಿಗೂ ಚೆನ್ನಾಗಿ ಕುಡಿಸ್ಬಿಟ್ಟು ನಮ್ಮ ವಿಕಾಸ್ಗೆ ಇವ್ರಿಗೆಲ್ಲ ತಗೊಂಡೋಗೋಣ. ನೋಡಿ ಎಳ್ನೀರೆಲ್ಲ ಇಲ್ಲೇ ಹೊಡ್ಕೊಟ್ಬಿಟ್ಟು ಹೋಗೋಣ ಗೈಸ್. ಇಲ್ಲೇ ಅವನಿಗೂ ವಿಕಾಸ್ಗೆ ಇಲ್ಲಿಂದನೇ ಹೊಡ್ಕೊಂಡು ಹೋಗ್ಬಾರಾಯ್ತು, ಬಟ್ ಅದು ಹೊಡ್ಕೊಂಡವ್ರೆಲ್ಲ ಇದಾಗ್ಬಿಡುತ್ತೆ. ಅದರಿಂದ ಅಲ್ಲೋಗಿ ಅವರೇ ಹೊಡ್ಕೋತಾರೆ. ಇವಾಗ ನಮ್ಮ ಹುಡುಗಂಗೆ ಇಲ್ಲೇ ಹೊಡ್ಕೊಟ್ಬಿಡ್ತೀನಿ ಅವ್ನು ನಂಬುಗೆ ಮಾತ್ರ. ಗೈಸ್ ನೋಡಿ ಎಳ್ನೀರು ಯಾವ ಥರ ಐತೆ, ಚೆನ್ನಾಗೈತೆ ಗೈಸ್, ಒಳ್ಳೆ ಫಸ್ಟ್ ಎಳ್ನೀರು. ಬೋರು ಸಕ್ಕದಾಗೈತೆ ಗೈಸ್. ನಮ್ಮ ಹುಡುಗಂಗೆ ಕೊಡ್ತಾಯಿದ್ದೀನಿ ಕುಡಿಲೆ. ನೋಡಿ ನಮ್ಮ ಹುಡುಗ ಇವಾಗ ಕುಡಿತಾವನೆ ಎಳ್ನೀರು. ಕುಡಿಯಪ್ಪ. ಓ ಯಾವಾಗ ಬಾಣ್ಲಿ ಮಾಡಿಸ್ಬಿಟ್ಟಿದಿ ಕೆಂಚ? ಮೊನ್ನೆ ಮೊನ್ನೆ ತಿರ್ತೂಗೋಗಿದಾ? ಏನಂತ ಬೇಡ್ಕೊಳಪ್ಪ ದೇವ್ರ ಹತ್ರ? ಗೈಸ್ ನೋಡಿ ನಮ್ಮ ಹುಡುಗ ಆರಾಮಾಗಿ ಕುಡಿತಾವ ಒಂದು ಎಳ್ನೀರು. ದೇವ್ರ ಹತ್ರ ಏನ್ ಬೇಡ್ಕೊಂಡ್ಲಾ? ಒಳ್ಳೇದಾಳಿ, ಮನೆಯವ್ರಿಗೆಲ್ಲ ಒಳ್ಳೇದಾಳಿ ಅಂತ ಬೇಡ್ಕೊಂಡು. ಗೈಸ್ ಇದು ಮೋಸ, ಸುಳ್ಳು ಹೇಳ್ತಾವನೆ. ಅವ್ನು ಬೇಡ್ಕೊಂಡಿರೋ ಏನ್ ಬೇಡ್ಕೊಂಡಿರೋದು ಗೊತ್ತಾ? ನಮ್ಮ ಹುಡುಗಿ ಸಿಗ್ಲಿ ಬೇಗ ಅಂತ ಬೇಡ್ಕೊಂಡಿರ್ತಾನೆ. ಲವ್ವರ್ ಬೈ ಗೈಸ್. ಬೇಡ್ಕೊಂಡಿದೀನಿ. ಯಾರು ನಾನ? ನನ್ನೇನಿಲ್ಲ ಬಿಡು, ಒಂದು ಲವರ್ ಬೈ ಗೈಸ್. ಇವನು ಸಿಕ್ಕಾಬಿಟ್ಟೆ ಲವರ್ ಬೈ ಗೈಸ್. ಗೋರ್ ನೋಡಿ ಯಾವ ಥರ ಐತೆ, ಯಾರು ಕುಡ್ಲು ಶಾರ್ಪ್ ನೋಡಿ ಒಂದೇಟ್ ಕೆಲ್ಗೋಯ್ತು. ಗೋರ್ ನೋಡಿ ಯಾವ ಥರ ಐತೆ, ಕಚ್ಕೊಬಿಟ್ಟೈತೆ. ಸುಮ್ಮನೆ ಕೈ ಪೈ ಒಟ್ಟೋರೆ ಆಮೇಲೆ ಕಷ್ಟ ಗೈಸ್. ಎಳ್ನೀರು ಗೋರು ಯಾವ ಥರ ಐತೆ, ಚೆನ್ನಾಗಿ ಕಿತ್ತೈತಿ ನಾವು ಎಳ್ನೀರು. ನಮ್ಮ ಹುಡುಗ ತಿನ್ಲಿ, ತಗೊಳ ತಿನ್ನ ಕೆಂಚ. ಯಾವ ಥರ ತಿಂತವನೆ, ಒಂದು ಎಳ್ನೀರು ಕುಡ್ದ, ಒಂದು ಈಗ ಅಲ್ಲೇ ಪೈಸಾ ಕುಡ್ದಂಗೆ ಕುಡಿತವನದ್ನ. ಚೆನ್ನಾಗೈತನಾ? ನೋಡಿ ಹೆಂಗೈತೆ. ಹಾ ನೀನ್ ಹೇಳ್ಬೇಕು, ನೋಡಿ ಅಂದ್ರೆ ಚೆನ್ನಾಗೈತೆ. ಚೆನ್ನಾಗೈತಾ ಗೈಸ್? ಇವನ್ ತರ ನಾನೇನಾರು ಇದ್ದಿದ್ರೆ ಮಾತ್ರ ಎಲ್ಲೋ ಇರ್ತಿದೆ ಗೈಸ್. ಇವ್ರ ಮನೇಲಿ ಏನೇನೆಲ್ಲ ಇದ್ ಮಾಡೋರು ಗೊತ್ತಾ ಇವನಿಗೆ ಅಂತ ಗೈಸ್? ಏನಿಲ್ಲ ಅಂದ್ರೆ ಇವರು ಕೋಟಿ ಮೇಲವ್ರೆ ನಿಜವಾಗ್ಲೂ. ಸುಳ್ಳು ಹೇಳ್ತಿಲ್ಲ ಗೈಸ್, ನಿಜ ಹೇಳ್ತೀನಿ, ಕೋಟಿ ಮೇಳವ್ರೆ. ಏನಂದ್ರೆ ಒಂದು 3 ಟ್ಯಾಟೇಸ್ ಐತಾ? ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು ಕೆಂಚ. ಒಂದ್ ಟಾಟಾ ಎಸಿ. ಒಂದ್ ಟ್ಯಾಟೇಸಿ. ಇದು ಮೊನ್ನೆ ತಗೊಂಡಿದ್ದು ಯಾವ್ದದು? ಅದು ಟಾಟಾ 20 ಫೀಟು. ಎಷ್ಟದು? ಅದು ಟೋಟಲ್ ಪ್ರೈಸ್ ಎಷ್ಟು ಗೊತ್ತಿಲ್ಲ ನನಗೆ. ಇಲ್ಲಾಂದ್ರೆ ಒಂದು 50-60 ಲಕ್ಷ ಇಲ್ವಾ ಅದು? 20 ಫೀಟ್ ಇಲ್ಲಾಂದ್ರೆ 40 ಲಕ್ಷ ಐತೆ, ಸುಮ್ನಿರು. ಚೆಕ್ ಮಾಡು. ಆಯ್ತು 20 ಫೀಟು 40 ಲಕ್ಷ ಅಂತ. 3 ಟಾಟಾ ಎಸಿ ಅದಲ್ಲ, ಸುಳ್ಳು ಹೇಳ್ತೀಯಲ್ಲ ಕೆಂಚ. ಅದು ನಮ್ಮ ಅಣ್ಣಂದೊಂದು, ಚಿನ್ನಿ ಅಣ್ಣಂದೊಂದು. ಹಂಗ್ ಆ ಲೆಕ್ಕ ಅಲ್ಲ, ನಿಮ್ದು ಸಪ್ರೇಟ್ ಅವ್ರು ಸಪ್ರೇಟು ಅದೆಲ್ಲ ಶೋಷಣೆ ಗೈಸ್. ಮಾಡಿದೆ. ಇವನು ಬರೀ ಸುಳ್ಳು ಮಾತಾಡ್ತಾರೆ, ಇವ್ರ ಮನೆ ಜನ ಎಲ್ಲ ಸುಳ್ಳು ಹೇಳ್ತಾರೆ. ಬಟ್ ಏನಂದ್ರೆ ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಮೆಂಬರು ಅವ್ರಮ್ಮ, ಅದರಿಂದ ಗೈಸ್ ಇವನು ಚಿಕ್ಕ ವಯಸ್ಸಿಗೆ ದುಡ್ಡು ಮಾಡಿ ಕೊಟ್ಬಿಡೋರೆ, ಏನು ದುಡಿಯಂಗಿಲ್ಲ ಏನಿಲ್ಲ. ನೋಡಿ ಆರಾಮಾಗಿ ತಿರ್ಗಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಅವನೇ. ಕಷ್ಟ ನಮ್ಮ ಥರ ಗೊತ್ತಾಗಿದ್ರೆ ಅವ್ನಿಗೆ ಒಂದು ಸ್ವಲ್ಪ ಗೊತ್ತಾಗಿರೋದು ಜೀವನ ಯಾವ ಥರ ಇದೆ ಅಂತ. ಆದ್ರೂ ಜಾಸ್ತಿ ನಂದು ಎಷ್ಟೇ ಪ್ರಾಬ್ಲಮ್ಸ್ ಇದ್ರು, ಎಷ್ಟೇ ಟೆನ್ಷನ್ ಐತೀನಿ ನೈಟ್ ಟೈಮಲ್ಲೆಲ್ಲ. ಸಿಕ್ಕಾಬಟ್ಟೆ ತಲೆಗೆಲ್ಲ ತಗೊಂಡು ಡಿಪ್ರೆಷನ್ಗೆಲ್ಲ ಹೋಗಿ ಏನೇನಾಗಿ ಮತ್ತೆ ಮಾರನೆಗೆ ಒಂದು ಲೆವೆಲ್ ಹೋಗ್ತಾ ಇರ್ತೀನಿ ಗೈಸ್. ತಲೆ ಕೆಡ್ಸ್ಕೊಳಲ್ಲ ಜಾಸ್ತಿ, ಆದ್ರೂ ತಲೆ ಕೆಡ್ಸ್ಕೊಳಲ್ಲ, ಎರಡೂ ಮಾಡ್ತೀನಿ ನಾನು. ನೀವು ಅಷ್ಟೇ, ಜಾಸ್ತಿ ಲೈಫಲ್ಲಿ ಏನೇ ಆದ್ರೂ ಹಚ್ಕೋಬೇಡಿ ಜಾಸ್ತಿ. ಯಾರನ್ನೇ ಆದರೂ ಸರಿ, ನಿಮ್ಮ ಮಿತ್ರಲ್ಲಾದ್ರೂ ಲೈಫಲ್ಲಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರಿ ಗೈಸ್. ಬನ್ನಿ ಗೈಸ್, ಇವಾಗ ವಿಕಾಸ್ಕೊ ನೋಡಿ ಇಲ್ಲಿ ಕಿತ್ ಮಡಗಿದ್ದೀನಿ, ಇವಾಗ ಕಟ್ಕೊಂಡು ಎತ್ಕೊಂಡು ಹೋಗೋಣ. ಬನ್ನಿ ಹೋಗೋಣ ಗೈಸ್. ಅವಾಗಲೇ ವಿಕಾಸ್ಗೂ ಹೇಳಿದೆ ಅವನಿಗೆ ಕಟ್ಟಿ ಮಡಗಿದ್ದೀನಿ ಅಂತ, ಬಟ್ ನಾನೇ ಒಂದು ಕುಡ್ದಿಲ್ಲ. ಅದರಿಂದ ಈಗ ನಾನೊಂದು ಕುಡ್ಕೊಂಡು ಹಂಗೆ ವಿಕಾಸ್ಗೂ ತಗೊಂಡು ಹೋಗೋಣ. ಇನ್ನೇನು ಒಂದು ಚನ್ನಪಣ ಬರ್ಬೋದು ಮೋಸ್ಟ್ಲಿ. ಇವತ್ತು ಫೋನ್ ಮಾಡಿಲ್ಲ ಗೈಸ್ ವಿಡಿಯೋ ಮಾಡೋಕ್ಕೆ. ಗೈಸ್ ನೋಡಿ ಇಲ್ಲೇ ಓಪನ್ ಆಗೋಯ್ತು, ಹಿಂಗೆ ಕುಡ್ಬಿಡೋಣ ನಾವು. ಟೇಸ್ಟ್ ಮಾತ್ರ ಸಾಕಾಗಿದೆ ಗೈಸ್. ಯಾರು ಹೇಳಿ ಕಿತ್ತಿರೋದು? ನಾನಲ್ವಾ ಕಿತ್ತಿರೋದು, ಕೊಬ್ರಾ. ಮರ ಯಾರ್ದು? ಚೆನ್ನಾಗೇ ಕಿತ್ತಿರ್ತೀನಿ. ಮರ ಬಂದು ನಮ್ಮ ಫ್ರೆಂಡ್ ಅವ್ರದ್ದು, ಬಟ್ ಅವನು ಬೆಳಗ್ಗೆ ಫೋನ್ ಮಾಡಿದೆ ಕೆಲಸದಲ್ಲಿ ಇದ್ದೀನಿ ಅಂತಂದ. ಬಟ್ ನಮ್ಮ ಹುಡುಗನೂ ಸಿಕ್ಕಾಬಟ್ಟೆ ಕಷ್ಟಪಡ್ತಾನೆ, ಸುಳ್ಳು ಹೇಳೋದಲ್ಲ. ಬಟ್ ಚೆನ್ನಾಗಿರಲಿ. ನಾನು ಹಿಂಗಂದೆ ಒಂದು ವಿಡಿಯೋ ಮಾಡಬೇಕು, ಈ ಥರ ಮರ ಹತ್ರ ಚಾಲೆಂಜ್ ಕೊಟ್ಟಿದ್ದೇನೆ ಅಂದಾಗ ಸರಿ ಮಾಡುವಂತಾನೆ ಅಂದ. ಅದರಿಂದ ಮಾಡ್ತಾಯಿದ್ದೀವಿ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನಮ್ಮಂಥ ಬಡವ್ರ ಮಕ್ಕಳನ್ನ ಬೆಳೆಸಿ, ಇನ್ನು ಯಾವ್ದಾರು ಒಂದು ನೀವು ಮನ್ಸ್ಪಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಬಡವ್ರ ಮಕ್ಕಳನ್ನ ಬೆಳೆಸ್ತೀರಾ, ಒಂದು ಸ್ಥಾನದಲ್ಲಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.
ಇಲ್ಲ ಅಂದರೆ ಎಲ್ಲ ನಿಮ್ಮ ಕೈಲಿದೆ ಗೈಸ್. ಬೆಳೆಸೋದು ಮತ್ತು ಕೆಳಗಡೆ ಬಿಡೋದೆಲ್ಲ ನಿಮ್ಮ ಕೈಲಿದೆ. ಏನು ಮಾಡ್ತೀರಾ ನೋಡಿ. ಬನ್ನಿ ಗೈಸ್ ಇವಾಗ ಹೋಗೋಣ. ನಾವು ಟೈಮ್ ಬೇರೆ ಆಗುತ್ತೆ, ಮಳೆ ಬರೋ ಥರ ಆಯ್ತೈತೆ, ಸಾಯಂಕಾಲ ಟೈಮಲ್ಲಿ ಇದ್ವಿ. ಬನ್ನಿ ಹೋಗೋಣ. ವಿಕಾಸ್ಗೆ ಫೋನ್ ಮಾಡ್ಬಿಟ್ಟು ಎಳ್ನೀರು ಕೊಗೋಣ. ಇವಾಗ ಎಳ್ನೀರು ಮತ್ತು ಮಿಷಿನ್ ಎಲ್ಲ ಕಟ್ಕೊಂಡು ಹೋಗ್ತಾ ಇದೀನಿ ಮನೆಗೆ. ಈಗ ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಹೋಗೋಣ. ಗೈಸ್ ನಾವು ಊರಲ್ಲಿದ್ದಾಗ ಈ ಥರ ಬಟ್ಟೆನೇ ಹಾಕೋದು. ಇದು ಇವತ್ತೇ ಒಂದು ಸ್ವಲ್ಪ ಚೆನ್ನಾಗಿ ಹಾಕಿದ್ದೀನಿ ಬಟ್ಟೆ. ಇಲ್ಲಾಂದರೆ ಇನ್ನೂ ಯಾವ ಥರ ಅಂದರೆ ಇನ್ನೂ ಗಲೀಜಾಗಿರೋ ಹಳೇ ಬಟ್ಟೆಗಳು ಹಾಕೋದು ಗೈಸ್ ಊರಲ್ಲಿ. ಹೊಸ ಬಟ್ಟೆಗಳು ಹಾಕ್ಬಿಟ್ಟು ಊರಲ್ಲಿ ಏನಂತಾರೆ ಗೊತ್ತಾ, ಚಪ್ರಿ ಅಂದ್ಬಿಡ್ತಾರೆ ಗೈಸ್ ನಮ್ಮೂರಲ್ಲೆಲ್ಲ. ಆಲ್ಮೋಸ್ಟ್ ಅದೇ ಲಾಸ್ಟ್ ಟೈಮ್ ನಾವು 5 ಸ್ಟಾರ್ಗೆ ಹೋಗಿದ್ವಲ್ಲ ಗೈಸ್, ಆ ಥರ ಬಟ್ಟೆ ಏನಾರು ಹಾಕ್ಬಿಟ್ರೆ 5 ಸ್ಟಾರ್ ಹೋಗಿದ್ದು ಇಲ್ಲಿ ಹಾಕೊಂಡು ಒಡ್ಡಾಕ್ಬಿಟ್ರೆ ಒಂದಿನ, ಏನೋ ಈ ಥರ ಎಲ್ಲ ಹಾಕ್ಬಿಡೋನೆ ಹಂಗಿಂಗೆ ಅಂತ ಬರೀ ನಂದೇ ಸುದ್ದಿ ಆಗ್ಬಿಡುತ್ತೆ. ಅದರಿಂದ ಊರಲ್ಲಿದ್ದಾಗ ಈ ಥರ ಹಳೆ ಬಟ್ಟೆನೇ ಹಾಕೋದು. ವೀಡಿಯೋ ಪಾಡಿಯೋ ಮಾಡೋಕೆ ಹೋದಾಗ ವಿಕಾಸ್ಗೆ ಫೋನ್ ಮಾಡಿದಾಗ ಮಾತ್ರ ಒಂದು ಸ್ವಲ್ಪ ರೆಡಿಯಾಗಿ ಚೆನ್ನಾಗಿರೋ ಹಾಕ್ಕೊಂಡೋಗ್ತೀನಿ. ಊರಲ್ಲೆಲ್ಲ ಇದೇ ಥರ. ಬನ್ನಿ ಗೈಸ್ ಟೈಮ್ ಆಯ್ತೈತೆ ಹೋಗೋಣ ಎಳ್ನೀರು ತೊಗೊಂಡು. ಮನೆಗೆ ಬರೋಷ್ಟಾನೆ ಮಳೆ ಬಂದ್ಬಿಡ್ತಾ ಗೈಸ್ ನೋಡಿ. ಮಳೆ ಬಂದು ನಮ್ಮ ಮಿಸಿನು ಮತ್ತು ನಾವು ವಿಕಾಸ್ಗೆ ಎಳ್ನೀರು ನೋಡಿ ಮನೆ ಹತ್ರ ಒಂದು ಸ್ವಲ್ಪ ತೇವಾಗ್ಬಿಟ್ಟು ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಬನ್ನಿ ಗೈಸ್ ರೆಡಿ ಆಗ್ಬಿಟ್ಟು ಇವಾಗ ಚನ್ನಪಣ ಹೋಗೋಣ. ಚನ್ನಪಣ ಬರ್ತೀನಿ ಅಂತ ಹೇಳಿದ್ದಾನೆ ವಿಕಾಸು. ಬನ್ನಿ ಇವಾಗ ಚನ್ನಪಣ ಹೋಗೋಣ ಬೇಗ ಬೇಗ. ಮಳೆ ಬರೋಷ್ಟರಲ್ಲಿ ಇದಾಗ ಕೊಟ್ಬಿಟ್ಟು ವಾಪಸ್ ಮಾಡೋಣ ಮತ್ತೆ ಮನೆಗೆ. ಇಲ್ಲಾಂದರೆ ಚನ್ನಪಣದಲ್ಲೇ ತಗ್ಲಾಕೋಗ್ಬಿಡ್ತೀನಿ ಮಳೆಯಲ್ಲಿ, ಬರೋಕ್ಕಾಗಲ್ಲ. ಬನ್ನಿ ಹೋಗೋಣ ಇವಾಗ. ಗೈಸ್ ವಿಕಾಸ್ಗೆ ಈಗ ಎಳ್ನೀರು ತಂದಿದ್ದೀನಿ. 1 ಕೇಳಿದ 4 ತಂದಿದ್ದೀನಿ. ಗೈಸ್ ಕೋಬ್ರ ನನಗೋಸ್ಕರ ಮರ ಹತ್ಬಿಟ್ಟು ಎಳ್ನೀರ್ ಕಿತ್ಕೊ ಬಂದಿದ್ದಾನೆ. ಹೆಂಗಿತ್ತು ಕೋಬ್ರ ಹತ್ತಿತ್ತು? ನಂಗೆ ಎಕ್ಸ್ಪೀರಿಯನ್ಸ್ ನಂಗೆ ಚೆನ್ನಾಗಿತ್ತು. ನೀನೇನ್ ಅನ್ಕೊಂಡಿದೆ? ನಾನು ಬಿದ್ದಿ ಏನಾರು ಆಗ್ಬಿಡುತ್ತೇನೋ ಅಂತ ಭಯ ಇತ್ತು. ಯಾರು ನನ್ಗ? ಅದಕ್ಕೆ ಬಂದವನೆ. ವಿಡಿಯೋ ನೋಡು ನಿಂಗೆ ಗೊತ್ತಾಗುತ್ತೆ ಯಾವ ತರ ಹತ್ತಿದ್ದೀನಿ ಅಂತ. ಕಾಡ್ ಮನುಷ್ಯ ಬಂದ. ಗೈಸ್ 4 ಆಯ್ತಾ? ಹಿಡ್ಕೋ ನಿಮಿಷ. ನಾನು ಎಳ್ನೀರ್ ಎಷ್ಟು ಕೇಳಿದೆ? 1 ಏಂತ ಕೇಳಿದೆ? ಕುಡಿಯಕ್ಕೆ. ಎಲ್ಲ ಹೆಂಗ್ ಕುಡಿಯೋದು? ಕೆಚ್ಚ ಇಲ್ಲ? ನಿಮ್ ಮನೆಯಿಂದಾನೆ ಕಿತ್ಕೊಂಡ್ ಬರ್ಬೇಕಾಯ್ತಾ ನಿನ್ಗೆ? ಕೆತ್ಕೊ ಬರ್ಲಿಲ್ವಾ? ತಂದಿ ಎಣ್ಣೀರ್ ಕೇಳಿದೆ, ಎಣ್ಣೀರ್ ತಂದಿದ್ದೀನಿ. ಕುಡಿಯೋದು ಹೆಂಗ ಕೋಬ್ರ? ಏನ್ ಹೊಡ್ಕೊಡ್ಬೇಕಾ? ಸರಿ ಬಿಡ ಆಯ್ತು, ಕಾರಲ್ಲಿ ಇಟ್ಟಿರೋಣ. ಮಚ್ಚು ಹುಡುಕ್ಬಿಟ್ಟು ಕುಡಿಯೋಣ. ಕಿತ್ಕೊಡ್ತೀನಿ. ಗೈಸ್ ಕೋಬ್ರ ನನಗೋಸ್ಕರ ಕಷ್ಟ ಬಿದ್ದು ಮರ ಹತ್ತಿ ಎಳ್ನೀರೆಲ್ಲ ತಂದ್ಕೊಟ್ಟಿದ್ದಾನೆ. ನನಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಕೋಬ್ರ. ನಾನು ಮನೆಗೆ ಹೋಗ್ಬಿಟ್ಟು ಗೈಸ್ ಎಳ್ನೀರ್ ಕೆಚ್ಕೊಂಡು ಮನೇಲಿ ಹೋಗ್ಬಿಟ್ಟು ಕುಡಿತೀನಿ. ಇಲ್ಲಿ ಕುಡ್ಲು ಸಿಗ್ಲಿಲ್ಲ ಎಲ್ಲೂನು. ಸೊ ಎಲ್ರು ಕೋಬ್ರನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ಚಾಲೆಂಜ್ ವಿಡಿಯೋಸ್ ಎಲ್ಲ ಮಾಡ್ತಿದ್ದಾನೆ. ಎಂಡ್ ಮಾಡು ಕೋಬ್ರ. ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್ ಅಂಡ್ ಬೈ ಬೈ. ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನನ್ನೇ ರೇಗಿಸ್ತಾ ಇದೀಯಾ? ಇಲ್ಲ ಸುಮ್ಮನೆ ಜೋಕ್. ಬೈ ಬೈ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.